ರೀ ರೀ ನಾನ್ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನ್ರಿ, ದಯವಿಟ್ಟು ಏನು ಹೇಳ್ಬೇಡ್ರಿ. ನಾನ್ ತಾಳಿ ಮೇಲೆ ಆಣೆ ಮಾಡ್ತಿದ್ದೀನ್ರಿ ನಿಮ್ಮ ಹತ್ರ. ದೊಡ್ಡಪ್ಪ ದೊಡ್ಡಮ್ಮ ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ ಮಗಳು ನಾನ್ ಕಣ್ಮುಂದೆ ಇಲ್ಲ ಅಂದ್ರೂ ಸುಮ್ನಾಗ್ ಬಿಡ್ತಾಳೆ, ಆದ್ರೆ ದೊಡ್ಡಪ್ಪ ಕಣ್ಮುಂದೆ ಇಲ್ಲ ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡ್ತಾಳೆ. ಅದು ಈ ದೇವಸ್ಥಾನಕ್ಕೆ ಬಂದು ತುಂಬಾ ಕಾಲ ಆಗಿತ್ತಲ್ಲ, ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲ ರೆಡಿನಾ? ಹಾ, ಎಲ್ಲ ರೆಡಿ ಆಗಿದೆ ದೊಡ್ಡಪ್ಪ, ಬನ್ನಿ. ನಡೀರಿ. ಅಕ್ಕ, ಪೂಜೆಗೆಲ್ಲ ರೆಡಿ ಮಾಡಿದೀನಿ, ಎಲ್ಲ ಸರಿ ಇದೆಯಾ ನೋಡಿ ಅಕ್ಕ. ಜಾನ್ಕಿ, ದೇವ್ರು ಮಾಡೋದ್ರಲ್ಲಿ ನಿನಗಿಂತ ನನಗೆ ಗೊತ್ತಾ, ಎಲ್ಲ ಸರಿ ಇರತ್ತೆ ಬಿಡು. ಹೌದು ಜಾನ್ಕಿ, ಕಾಶಿ ಕಲ್ಕಿಯಲ್ಲಿ ಅವ್ರಿನ್ನ ಬಂದಿಲ್ಲ ದೊಡ್ಡಮ್ಮ. ಕಾಲ್ ಮಾಡ್ದೆ, ಪಿಕ್ ಮಾಡಿಲ್ಲ. ಗಾಡಿ ಓಡಿಸ್ತಿರ್ಬೇಕನ್ಸುತ್ತೆ. ಹೌದಾ? ರೀ ನೀವ್ ಒಂದ್ಸಲ ಫೋನ್ ಮಾಡಿ ನೋಡ್ರಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನಾನು ಹೇಳಿದ್ಮೇಲೆ ಅವ್ರು ಬರ್ತಾರೆ. ನನ್ನ ಮಾತು ಕೇಳದಿರೋಕೆ ಅವನೇ ನಿನ್ ಮಗ ರಾಣನ, ನನ್ನ ತಮ್ಮನ ಮಗ ಕಾಶಿ. ಏ, ಇದ್ದಕ್ಕಿದ್ದಾಗೆ ಈ ವಯ್ಯ ಯಾಕೆ ಹೀಗೆ BP ರೇಸ್ ಮಾಡ್ಕೋತಾರೋ ಏನೋ. ಛೇ, ರಾಧಿಕಾ, ಒಂದ್ ನಿಮಿಷ ಬಾ. ರಾಧಿಕಾ, ನಿನ್ ದೊಡ್ಡಪ್ಪ ದೊಡ್ಡಮ್ಮನ್ ನೋಡ್ತಾ ಇದ್ರೆ ಅವ್ರೇನೋ ಒದ್ದಾಡ್ದಲ್ಲಿದ್ದಾರೆ ಅನ್ಸ್ತಿದೆ. ನಿನ್ಗೇನ್ ಅನ್ಸುತ್ತೆ? ನನಗೂ ಹಾಗೆ ಅನಿಸ್ತಿದೆ. ಆದ್ರೆ ಅವರು ನಮಗ್ ಕೆಟ್ಟದ್ ಮಾಡ್ಬೇಕು ಅಂತ ಮಾತ್ರ ಅನ್ಕೊಂಡಿರಲ್ಲ. ನಾನ್ ಬಂದಾಗಿಂದ ನೋಡ್ತಿದ್ದೀನಿ, ಇದ್ದಕ್ಕಿದ್ದ ಹಾಗೆ ನಾವ್ ಊರಿಗೆ ಹೋಗೋದನ್ನು ತಡೆದು ಇಲ್ಲಿಗೆ ಕರ್ಕೊಂಡ್ ಬಂದ್ರು. ದೊಡ್ಡಮ್ಮ ಯಾಕೋ ಟೆನ್ಷನ್ ಅಲ್ಲಿದ್ದಾರೆ ಅಂತ ಅನಿಸ್ತಿದೆ. ಹೋಗೇನು ಅಂತ ಕೇಳಲಾ? ಬೇಡ ಬೇಡ, ಅವ್ರು ಟೆನ್ಷನ್ ಆಗಿರೋದು ಒಳ್ಳೇದಕ್ಕೆ, ಆದ್ರೆ ಅವರೇ ನಮ್ಮ ಹತ್ರ ಹೇಳ್ತಾರೆ, ನೋಡೋಣ. ಅರ್ಚಕರು ಕಾಯ್ತಾ ಇರ್ತಾರೆ, ನಡೀರಿ ಪೂಜೆ ಮಾಡ್ಸ್ಕೊಂಡ್ ಬರೋಣ. ಸರಿ ಭಾವ. ರಮ್ಯಾ, ಪ್ರಸಾದ ಎಲ್ಲ ರೆಡಿ ಹಾ, ರೆಡಿ ಇದೆ ಅಮ್ಮ. ನೈವೇದ್ಯಕ್ಕೆ ಅದನ್ ಕೊಡು. ರಮ್ಯಾ, ಇದಕ್ಕೂ ಹಾಕು. ರಾಧಿಕಾ, ರಾಧಿಕಾ ಬಾಮ. ಚಿರು, ಅಮ್ಮ ಕರೀತಿದ್ದಾರೆ, ಬಾ. ಸರಿ, ನಡಿ. ಅಮ್ಮ, ದೇವ್ರ ಪೂಜೆಗೆ ಹೊತ್ತಾಯ್ತು, ಹೋಗಣ್ವಮ್ಮ. ಕಾಶಿ ಕಲ್ಗೆ ಬಂದ್ರ? ಅವ್ರಿನ್ನೂ ಬಂದಿಲ್ಲ. ಮತ್ತೆ ಅವ್ರು ಬರ್ದೆ ಹೇಗಮ್ಮ ಪೂಜೆ ಮಾಡ್ಸೋದಕ್ಕಾಗತ್ತೆ? ಹೌದು, ಕಾಶಿ ಕಲ್ಕಿ ಇಲ್ದೆ ಪೂಜೆ ಮಾಡಿಸೋದು ಬೇಡ. ರೀ, ನಾವ್ ಪೂಜೆ ಮಾಡಿಸ್ಬಿಡೋಣ. ಹರಕೆ ಬೇಕಾದ್ರೆ ಅವ್ರು ಬಂದ್ಮೇಲೆ ತೀರ್ಸಿದ್ರಾಯ್ತು. ಹೌದು ರಾಧಿಕಾ, ಅಕ್ಕ ಹೇಳ್ದಂಗೆ ಪೂಜೆ ಮಾಡಿಸ್ಬಿಡೋಣ. ಇಲ್ಲ ಅಮ್ಮ, ಅವನ್ ಬರೋವರೆಗೂ ಏನು ಮಾಡೋದ್ ಬೇಡ. ಅಮ್ಮ, ಕಾಶಿನೇ ನಮ್ಮನೆಗೆ ಮೊದಲನೇ ಮಗ. ಅವನೇ ಮುಂದೆ ನಿಂತು ಎಲ್ಲನೂ ಮಾಡ್ಬೇಕು. ಅಂಥದ್ರಲ್ಲಿ ಅವನನ್ನ ಬಿಟ್ಟು ಪೂಜೆ ಮಾಡೋದಕ್ಕಾಗತ್ತಾ? ಹೌದು, ಅದು ನಿಜ ಬಿಡಮ್ಮ. ಶಶಿ, ಕಾಶಿಗೆ ಫೋನ್ ಮಾಡಿ ಯಾವಾಗ ಬರ್ತಾನೆ ಅಂತ. ಇವನಾ ಬರ್ತೀನಿ ಅಂದ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದ ನೀನು? ರಿಸೀವ್ ಮಾಡಿ ಹೇಳು, ಬರ್ತಿದೀವಿ ಅಂತ. ಹಲೋ, ಹೇಳೋ. ಗುರುವೆ, ಎಲ್ಲಿದ್ದೀರಾ? ಬೇಗ ಬನ್ನಿ. ಬರ್ತಾ ಇದೀವಿರೋ. ನಾನೇನ್ ಪಕ್ಕದ ಏರಿಯಾಗ ಬಂದಿದ್ನಾ ಬೇಗ ಬರೋದಕ್ಕೆ? ಅದಾಗಲ್ಲ ಗುರು, ಪೂಜೆಗೆ ಟೈಮ್ ಆಗ್ತಿದೆ. ಹಾ, ನೀವು ಮಾಡಿಸಿ, ನಾನು ಕಲ್ಕಿ ಆಮೇಲೆ ಬಂದು ಮಂಗಳಾರತಿ ತಗೊಂಡ್ ಪ್ರಸಾದ ತಿಂತೀವಿ. ಅದಂಗಲ್ಲ ಗುರು, ರಾಧಿಕಾ ಸಿಸ್ಟರ್ ನೀವು ಬರೋವರೆಗೂ ಪೂಜೆ ಮಾಡ್ಸಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಬರ್ತಿದೀವಿರೋ. ಸರಿ, ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು ಅರ್ಧ ಗಂಟೆ ಆಗತ್ ಕಣೋ. ಇನ್ನೂ ಅರ್ಧ ಗಂಟೆ ಆಗುತ್ತಾ? ಸರಿ, ಬೇಗ ಬನ್ನಿ. ಅಣ್ಣ, ನಾವು ಬೇಗ ಹೋಗ್ಬೇಕು, ಅಲ್ಲಿ ಚಿರುಬಾವ ವೆಯ್ಟ್ ಮಾಡ್ತಿರ್ತಾರೆ. ನಡಿ ನಡಿ. ಇನ್ನೂ ಅರ್ಧ ಗಂಟೆ ಆಗುತ್ತಂತೆ. ಇನ್ನು ಅರ್ಧ ಗಂಟೆ ಆಗತ್ತಂತ? ಹೂ ದೊಡಮ್ಮ. ಅವ್ರು ಊರಿಗೆ ಹೋಗಿಲ್ವಲ್ಲ, ಪರವಾಗಿಲ್ಲ ಬಿಡು. ಅರ್ಧ ಗಂಟೆ ಅಲ್ಲ, ಇನ್ನು 1 ಗಂಟೆ ಬಿಟ್ಟು ಬರ್ಲಿ. ಸರಿ ಸರಿ, ಹಾಗಿದ್ರೆ ಅವ್ರು ಬರೋವರೆಗೂ ಒಂದ್ಸಲ ದೇವಸ್ಥಾನ ನೋಡ್ಕೊಂಡ್ ಬರೋಣ, ಬನ್ನಿ. ಹಾ, ನಡೀರಿ ನಡೀರಿ.
ಸದ್ಯ ರಾಧಿಕಾ ಅವಳ ದೊಡ್ಡಪ್ಪನ ಹತ್ರ ಸತ್ಯ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಹೇಳಿ ಅಂತ ಕೇಳಿಲ್ವಲ್ಲ. ಮರ್ತು ಬಿಟ್ಟಿದ್ದಾಳೆ ಅನ್ಸತ್ತೆ. ಸದ್ಯ ಹೋಗೋವರ್ಗೂ ಹೀಗೆ ಇದ್ರೆ ಸಾಕಪ್ಪ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಅಷ್ಟೇ ಸಾಕು. ದೊಡ್ಡಪ್ಪ ಏನೋ ಸತ್ಯ ಹೇಳ್ಬೇಕು ಅಂತಿದ್ರಲ್ಲ, ಅದೇನು ಅಂತ ಹೇಳಿ ದೊಡ್ಡಪ್ಪ. ಏನೋ ಏನ್ ರಾಧಿಕಾ, ನಿಮ್ ದೊಡ್ಡಪ್ಪ ಸತ್ಯ ಹೇಳ್ತೀನಿ ಅಂತಿದ್ರಾ? ಅದು ಏನಿಲ್ಲ ರಾಧಿಕಾ, ಅದು ನಿಮ್ ದೊಡ್ಡಪ್ಪ ನೀವೆಲ್ರೂ ದೇವಸ್ಥಾನಕ್ ಬರ್ಲಿ ಅಂತ ಜೋಕ್ ಮಾಡಿದ್ರು ಅಷ್ಟೇ. ಜೋಕ್ ಅಲ್ಲ ರಾಧಿಕಾ, ನಾನು ಹೇಳಿದ ನಿಜಾನೇ. ಶೋರಿ, ದೊಡ್ಡಪ್ಪ ಅದೇನು ಅಂತ ಹೇಳಿ. ಅಶೋಶೋ, ಶಾಂತ ಮೂರ್ತಿ ಆಗಿದ್ ರಾಧಿಕನ್ನ ನನ್ ಗಂಡ ಚಾಮುಂಡಿ ಮಾಡೋದಕ್ಕೆ ನಿಂತಿದ್ದಾನಲ್ಲ. ಭಾವ ಹೇಳಿ ಭಾವ, ಅದೇನು ಅಂತ. ಮಾವ, ನಿಮ್ ಸತ್ಯನ ನಾನ್ ಕೇಳ್ಬೋದಾ? ಅಯ್ಯೋ ಹಳೆ ಅಂದ್ರೆ, ರಾಧಿಕಾ ನನ್ನ ಮಗಳಾದ್ಮೇಲೆ ನೀವು ನಮ್ಮ ಮನೆಯವರೇ ಅಲ್ವಾ, ಅದು ನಿಮ್ಗೂ ಗೊತ್ತಾಗ್ಬೇಕು. ಥ್ಯಾಂಕ್ಸ್ ಮಾವ. ಅಯ್ಯೋ ರೀ, ನೀವ್ ಅದೇನೋ ಸತ್ಯ ಹೇಳ್ಬೇಕು ಅಂತಿದ್ದೀರಲ್ಲ, ಅದನ್ನ ಒಳ್ಳೆ ಟೈಮು ಒಳ್ಳೆ ಜಾಗ ನೋಡಿ ಹೇಳಿದ್ರದ್ ಬಿಡಿ, ಇಲ್ಲೆಲ್ಲ ಯಾಕೆ? ಅಯ್ಯೋ ದೊಡ್ಡಮ್ಮ, ಇದು ದೇವಸ್ಥಾನ, ಇವಾಗ ತಾನೇ ರಾಹುಗಾಲ ಮುಗ್ದಿದೆ, ಇದು ಒಳ್ಳೆ ಟೈಮೇ ಅಲ್ವಾ? ಹೌದು, ಆ ಕಹಿ ಸತ್ಯ ಹೇಳೋದಕ್ಕೆ ಇದು ಒಳ್ಳೆ ಟೈಮು, ಹಾಗೆ ಒಳ್ಳೆ ಜಾಗ ಕೂಡ. ರಾಧಿಕಾ, ನೀನು ಯಾವ ಸಂಕಲ್ಪನ ಮನಸ್ಸಲ್ಲಿ ಇಟ್ಕೊಂಡು ಉಪ್ಪಿಲ್ದೆ ಊಟ ಮಾಡ್ತಾ ಇದೆಯೋ ಅದಕ್ಕೊಂದು ಅಂತಿ ಹಾಡೋ ಸಮಯ ಕಾಣಮ್ಮ ಇದು. ದೊಡ್ಡಪ್ಪ ಏನ್ ಹೇಳ್ತಿದ್ದೀರಾ? ಹೌದಮ್ಮ, ಈಗ ನಾನು ಹೇಳೋ ವಿಷಯ ನಿಮ್ಮಪ್ಪ ಅಂದ್ರೆ ನನ್ನ ತಮ್ಮನಿ ಸಂಬಂಧಪಟ್ಟಿರೋ ವಿಷಯ. ಅಯ್ಯೋ ರೀ, ಸ್ವಲ್ಪ ನನ್ ಮಾತ್ ಕೇಳ್ರಿ. ಕಮಲು, ನೀನು ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಅಯ್ಯೋ ದೇವ್ರೇ, ಈಗೇನಪ್ಪ ಮಾಡೋದು? ನನ್ನ ತಮ್ಮ ನೀನು ಅನ್ಕೊಂಡ ಹಾಗೆ ನಿರಪರಾಧಿ, ಅಪರಾಧಿ ಅಲ್ಲ. ಊರ್ನವ್ರು ಅನ್ಕೊಂಡಿರೋ ಹಾಗೆ ಮೋಸ್ಕಾರ ಅಲ್ಲ, ಅಮಾಯಕ. ಅದ್ ನನಗ್ ಗೊತ್ತು ದೊಡ್ಡಪ್ಪ. ಅಂದ್ರೆ ನಮ್ಮಪ್ಪನ ಮೇಲೆ ಮೋಸ್ಕಾರ, ವಂಚಕ ಅನ್ನೋ ಆಪಾದನೆ ಹೊರಿಸಿದ್ದು ಯಾರು, ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದನ್ನೆಲ್ಲ ಹೇಳೋದಕ್ಕೆ ಅಂತಾನೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದು. ಊರಿನ ಉದ್ಧಾರಕ್ಕೆ ಅಂತ ದುಡಿತಾ ಇದ್ದ ನಿಮ್ಮ ಅಪ್ಪ, ಅವನ ಫ್ರೆಂಡು ಊರಿನ ಜನಗಳ ಮಧ್ಯೆ ಗೌರವಾನ್ವಿತವಾಗಿ ಬೆಳೀತಾ ಹೋದ್ರು. ಅವರ ಬೆಳವಣಿಗೆ ನೋಡಿ ಸಹಿಸ್ಕೊಳಕ್ಕಾಗದೇ ಇರೋ ಒಬ್ಬ ವ್ಯಕ್ತಿ ಅವರನ್ನ ಅದೇ ಊರಲ್ಲಿ ತುಳಿಬೇಕು ಅಂತ ಪ್ಲಾನ್ ಮಾಡಿದ್ದ. ಒಂದ್ಸರಿ ನಿಮ್ಮ ಅಪ್ಪನೂ ಅವನ ಸ್ನೇಹಿತ ನಾಗರಾಜನು ಊರಿನವ್ರ ದುಡ್ಡೆಲ್ಲ ಒಂದು ಚಿಟ್ ಫಂಡ್ ಸಂಸ್ಥೆಗೆ ಕಟ್ಟಿದ್ರು. ಆ ದುಡ್ಡು ಇನ್ನೇನು ಊರಿನವ್ರ ಕೈಗೆ ಸೇರ್ಬೇಕಿತ್ತು. ಹಾಗೆ ಸೇರಿದಿದ್ರೆ ಊರಿನವರು ಉದ್ಧಾರ ಆಗ್ತಾ ಇದ್ರು. ಊರಿನ ದೃಷ್ಟಿಯಲ್ಲಿ ನಿಮ್ಮ ಅಪ್ಪನು ನಾಗರಾಜನು ದೇವರಾಗ್ತಿದ್ರು. ಇದನ್ನೆಲ್ಲ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ದ ಆ ಪಾಪಿ ಒಂದಿನ ಚಿಟ್ ಫಂಡ್ ಮ್ಯಾನೇಜರ್ನ ಭೇಟಿ ಮಾಡಿ, ದುಡ್ಡು ತಗೊಂಡು ಊರು ಬಿಡು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳಿ ಊರಿನವ್ರ ದುಡ್ಡಿನ ಜೊತೆ ಊರು ಬಿಡಿಸ್ದ.